ಹಾಯ್ ನಮಸ್ಕಾರ ಫ್ರೆಂಡ್ಸ್, ಎಲ್ಲರೂ ಚೆನ್ನಾಗಿದ್ದೀರಾ? ನಾನು ನಿಮ್ಮ ವರಲಕ್ಷ್ಮಿ. ನಾವೆಲ್ಲರೂ ಚೆನ್ನಾಗಿದ್ದೀವಿ. ನಮ್ಮ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಫ್ರೆಂಡ್ಸ್. ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆ ಉಪಯೋಗ ಆಗೋವಂಥ ವಿಡಿಯೋಗಳು ಮತ್ತಷ್ಟು ಬರ್ತಿರ್ತವೆ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಬಿಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ವಿಡಿಯೋ ಹೇಗಿದೆ ಅಂತ ಕಮೆಂಟ್ ಮಾಡಿ ಹೇಳಿ ಫ್ರೆಂಡ್ಸ್. ಮತ್ತಷ್ಟು ಈ ಥರ ವೀಡಿಯೋಗಳು ಮಾಡೋದಕ್ಕೆ ನಮಗೂ ಒಂದು ಹೆಲ್ಪ್ ಆಗುತ್ತೆ ಅಂತ ಫ್ರೆಂಡ್ಸ್. ಇವತ್ತು ನಾವು ಹೆಂಗಸರು, ನಾವು ಹೆಣ್ಮಕ್ಳು ಮನೇಲೇ ಇರೋರಿಗೋಸ್ಕರ ಒಂದು ವೀಡಿಯೋ ಮಾಡ್ತಾಯಿದ್ದೀನಿ. ಏನಾದ್ರು ಒಂದು ಕೆಲಸ ಮಾಡಬೇಕು ಅಂತ ಟ್ರೈ ಮಾಡ್ತಿರ್ತಾರೆ, ಆದರೆ ಏನು ಕೆಲಸ ಮಾಡಬೇಕು ಅನ್ನೋದು ಗೊತ್ತಾಗ್ತಾ ಇರಲ್ಲ. ಈ ಥರ ವೀಡಿಯೋಗಳು ನಿಮಗೆ ಯೂಸ್ ಆಗ್ಬೋದು ಅಂದ್ಕೊಂಡು ನಾನು ವೀಡಿಯೋ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಮನೆಯಲ್ಲೇ ಇರೋವಂಥ ಒಂದು ವಸ್ತುಗಳನ್ನ ಅಥವಾ ನಾವು ಮನೇಲೇ ಉಪಯೋಗಿಸುವಂಥ ವಸ್ತುಗಳಲ್ಲಿ ನಾವು ಅದಕ್ಕೆ ಇನ್ನೊಂದು ಸ್ವಲ್ಪ ಬಂಡವಾಳ ಹಾಕೋದಾದ್ರಿ, ಅಥವಾ ನಮಗೆ ಮನೆಗೆ ತಂದಿರೋದ್ರಲ್ಲೇ ನಾವು ಸ್ವಲ್ಪ ಸೇವಿಂಗ್ ಮಾಡಿಕೊಂಡು ಅದರಲ್ಲಿ ನಾವು ಏನಾದರೂ ಒಂದು ಮಾಡ್ಬೋದು. ದಿನಕ್ಕೆ ನಾವು 50 ರೂಪಾಯಿ ಬಂಡವಾಳ ಹಾಕಿದ್ರೆ 500 ರೂಪಾಯಿ ದುಡಿಬೋದು ಫ್ರೆಂಡ್ಸ್. ಆರಾಮಾಗಿ 500 ರೂಪಾಯಿ ದುಡಿಬೋದು. ಇವಾಗ ಅದನ್ನು ವೀಡಿಯೋ ಸಮೇತ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ ಯಾವ ರೀತಿ ಅಂತ. ಇದನ್ನು ನಾನು ನಮ್ಮ ಮನೆಗೆ ಅಂತ ಉಪಯೋಗಿಸ್ತಾ ಇರೋದು, ಅದನ್ನು ಹಾಗೆ ನಿಮ್ಮ ಜೊತೆನೂ ಶೇರ್ ಮಾಡ್ಕೊಳ್ಳೋಣ. ಮನೆಯಲ್ಲೇ ಇರೋವಂಥ ಹೆಣ್ಮಕ್ಳು ಅಕ್ಕಪಕ್ಕದವ್ರ ಜೊತೆ ಶೇರ್ ಮಾಡ್ಕೋಬೋದು ಅನ್ನೋ ಕಾರಣಕ್ಕೆ ನಾನು ಹೇಳ್ತಾ ಇದ್ದೀನಿ ಫ್ರೆಂಡ್. ಇವಾಗ ಎಲ್ಲರೂ ಇವತ್ತೊಂದು ದಿನ ಬಟಾಣಿ ಉಪಯೋಗಿಸಿದ್ರೆ ನಾಳೆ ಹುಳಿಕಾಳು, ನಾಳಿದ್ದು ಕಡಲೆಕಾಳು, ನಾಳಿದ್ದು ಹೆಸ್ರು ಕಾಳು, ಈ ಥರ ಉಪಯೋಗಿಸ್ತಾರೆ ಇವತ್ತಿನ ಇದರಲ್ಲಿ. ಇವಾಗ ನಾವು ನೆನೆಸ್ಬಿಟ್ಟು ಅದನ್ನು ಚೆನ್ನಾಗಿ ತೊಳೆದ್ಬಿಟ್ಟು ಮೊಳಕೆ ಕಟ್ಟಿಬಿಟ್ಟು ಅಕ್ಕಪಕ್ಕದವ್ರ ಜೊತೆ ಶೇರ್ ಮಾಡ್ಬೋದಲ್ವಾ ಫ್ರೆಂಡ್ಸ್. ಇವಾಗ ಒಂದೇ ಒಂದು ಕಾಳು, ಇಷ್ಟುದ್ದ ಕಾಳಿಗೆ 20 ರೂಪಾಯಿ 30 ರೂಪಾಯಿ ಅಂತ ಹೇಳ್ತಾರೆ. ಅದನ್ನೇ ನೀವು ಒಂದು ಸ್ವಲ್ಪ ಕಮ್ಮಿ ರೇಟ್ ಮಾಡಿ ಒಂದು ಚೂರು ಹೆಚ್ಚಾಗಿ ಕೊಟ್ಟರೆ ಎಲ್ಲರೂ ನಿಮ್ಮ ಹತ್ರ ತೊಗೊತಾರೆ ಅಲ್ವಾ. ಇದನ್ನು ನೀವು ಅಕ್ಕಪಕ್ಕದವ್ರ ಜೊತೆ ಶೇರ್ ಮಾಡ್ಕೊಳ್ಳೋದ್ರಿಂದ ನೀವು ಹಾಕಿರೋದು ಬಂಡವಾಳ 50 ರೂಪಾಯಿ, ಆದರೆ ನಿಮಗೆ ನೀವು ಅಂದ್ಕೊಂಡಿದ್ದಕ್ಕಿಂತ ಜಾಸ್ತಿನೇ ಬರುತ್ತೆ ನೋಡಿ ಫ್ರೆಂಡ್ಸ್. ಇದೊಂದು ಕಾಳು ನಾನು ಹುಳಿಕಾಳು ಕಟ್ಟಿದ್ದೆ, ಹಾಗೆ ಹೂವು ಮಲ್ಲಿಗೆ ಹೂವು ಆಗ್ಬೋದು, ಮಳ್ಳೆ ಆಗ್ಬೋದು, ಸೀಸನಲ್ಲಿ ಯಾವ ಹೂವು ಸಿಗುತ್ತೆ ಆ ಹೂವು. ಇವಾಗ ಮಳ್ಳೆ ಮತ್ತು ಸಾಮಂತಿಗೆ ಹೂವು ಸಿಗ್ತಾಯಿದೆ. ಇದನ್ನು ನಾನು ನಮ್ಮನೆ ಪೂಜೆಗೆ ಅಂತ ಇಟ್ಕೊಂಡಿದ್ದೀನಿ, ಹಾಗೆ ನಿಮ್ಮ ಜೊತೆ ಒಂದು ವೀಡಿಯೋ ಮಾಡ್ಕೊತಾ ಇದ್ದೀನಿ ಅಷ್ಟೇ. ಇದು ಹೂವನ್ನು ನಾವು ಕಟ್ಬಿಟ್ಟು ನಾನು ಇದಕ್ಕೆ ಹೂವಕ್ಕೆ ಹಾಕಿರೋ ಬಂಡವಾಳ 30 ರೂಪಾಯಿ ಫ್ರೆಂಡ್ಸ್. ನನಗೆ ಇದರಲ್ಲಿ ಬಂದಿದ್ದು 7 ಮೊಳ ಹೂವು ಸಿಕ್ಕಿದೆ. 7 ಮೊಳ ಹೂವದಲ್ಲಿ ಇವಾಗ 30 ರೂಪಾಯಿ ಒಂದು ಮೊಳ ಹೂವು. ಒಂದು ಮೊಳ ಹೂವು 30 ರೂಪಾಯಿ ಆಗಿರೋದ್ರಿಂದ ನಾನು ಇನ್ನೂ ಒಂದು ಸ್ವಲ್ಪ ಇದ್ದು ಕಟ್ಟಿದ್ದೀನಿ. ಅದನ್ನು ನಾನು ವೀಡಿಯೋ ಮಾಡ್ಕೊಂಡಿಲ್ಲ ಫ್ರೆಂಡ್ಸ್. ಅದು ವೀಡಿಯೋ ಕೂಡ ಸ್ವಲ್ಪ ಯಾಕೋ ಸರಿ ಬರಲಿಲ್ಲ ಅಂತ ಅದು ನನಗೆ ಡಿಲೀಟ್ ಮಾಡಿದೆ. ಇಷ್ಟು ಮಾತ್ರ ನಾನು ನಿಮ್ಮ ಜೊತೆ ತೋರಿಸ್ತಾ ಇದ್ದೀನಿ. ಇವಾಗ ನಂಗೆ ಟೋಟಲಾಗಿ 7 ಮೊಳ ಹೂವು ಆಯ್ತಲ್ವ. 7 ಮೊಳದಲ್ಲಿ ನಾವು 25 ರೂಪಾಯಿ ಒಂದು ಮೊಳ ಅಂತ ಮಾರಿದ್ರು ನಮ್ಗೆ ಎಷ್ಟಾಯಿತು ಫ್ರೆಂಡ್ಸ್. ದಿನ ನಾವು ಆಚೆ ದುಡಿಯೋ ಬದಲು ಅಥವಾ ಮನೇಲೇ ಇರುವಂಥ ಸಣ್ಣ ಪುಟ್ಟ ಖರ್ಚುಗಳಿಗೆ ಆಗ್ತಾ ಇರುತ್ತೆ. ಈ ಥರ ನಾವು ಮಾಡೋದ್ರಿಂದ ನನಗಿದು ಬೆಸ್ಟ್ ಅಂತ ಅನ್ನಿಸ್ತು. ನೋಡಿ ಫ್ರೆಂಡ್ಸ್, ನಿಮ್ಗೆ ಏನು ಅನಿಸುತ್ತೆ ಅಂತ. ಇವಾಗ 5 ರೂಪಾಯಿ ಅಂತಲೇ ಹೋದ್ರೂ 25 ರೂಪಾಯಿ ಮೊಳ ಅಂತ ಹೋದ್ರು, 5 ಮೊಳ ಬಂದ್ರೂ 125 ರೂಪಾಯಿ ಆಯಿತು. ಅದೇ ಥರ ಹುಳಿಕಾಳು ಆದ್ರೂ ಅಷ್ಟೇ ಫ್ರೆಂಡ್ಸ್, ಅದೂ ಅಷ್ಟೇ ನಮಗೆ 30 ರೂಪಾಯಿ ಒಂದು ಗ್ಲಾಸು, ಚಿಕ್ಕದು ಒಂದು ಗ್ಲಾಸು 30 ರೂಪಾಯಿ ಅಂತ ಹೇಳ್ತಾರೆ. 25 ರೂಪಾಯಿ, 5 ರೂಪಾಯಿ ಕಮ್ಮಿ ಮಾಡೇ ಕೊಡೋಣ. 5 ರೂಪಾಯಿ ಕಮ್ಮಿ ಮಾಡೇ ಕೊಡೋದ್ರಿಂದನೂ ಅದರಲ್ಲೂ ನಮಗೆ ಇವೆರಡು ಕೆಲಸ ಮಾಡಿದ್ರೆ ದಿನ ನಮ್ಗೆ 500 ರೂಪಾಯಿ ಸಿಗ್ತಲ್ವಾ ಫ್ರೆಂಡ್ಸ್. ಏನಂದರೆ ಈ ಥರ ಇನ್ನೂ ಒಳ್ಳೆ ವೀಡಿಯೋಗಳಿದ್ದಾವೆ. ಇನ್ನೂ ಕೆಲವೊಂದು ವೀಡಿಯೋಗಳನ್ನ ನಾನು ನಿಮಗೆ ಹೇಳ್ತಾ ಬರ್ತೀನಿ ಯಾವ ರೀತಿ ಮಾಡ್ಬೋದು ಅಂತ. ನೋಡಿ, ಹೂವು ಕಟ್ಟಿ ಹೂವನ್ನ ಬೇರೆ ಎಲ್ಲೂ ಹೋಗೋದು ಬೇಡ, ನಮ್ಮ ಅಕ್ಕಪಕ್ಕದಲ್ಲಿರೋರ ಜೊತೆನೇ ಶೇರ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ಅಕ್ಕಪಕ್ಕದವ್ರಿಗೆ ನೋಡಮ್ಮ ನಾನು ಹೂವು ಕಟ್ತಾಯಿದ್ದೀನಿ, ನಿಮ್ಮ ಸುತ್ತಮುತ್ತ ಫ್ರೆಂಡ್ಸ್ಗಳಿಗೆ ಹೇಳಿ. ಆರಾಮಾಗಿ ಎಲ್ಲರೂ ತೊಗೊತಾರೆ ಫ್ರೆಂಡ್ಸ್. ಮಲ್ಲಿಗೆ ಹೂವು ಇರ್ಬೋದು, ಮಳ್ಳೆ ಇರ್ಬೋದು, ಏನು ಬೇಕಾದ್ರೂ ತೊಗೊತಾರೆ. ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ದಯವಿಟ್ಟು ಈ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊತೀನಿ ಫ್ರೆಂಡ್ಸ್. ಮತ್ತಷ್ಟು ಈ ಥರ ವೀಡಿಯೋಗಳಿಗೆ ಕಮೆಂಟ್ ಮಾಡಿ ತಿಳಿಸಿ, ನಿಮಗೆ ಇದರಿಂದ ಏನಾದರೂ ಉಪಯೋಗ ಆಗ್ತಿದೆಯಾ ಏನು ಅಂತ, ಯೂಸ್ ಆಗುತ್ತಾ ಅಂತ. ಆದರೆ ಇದು ಐಡಿಯಾ ಮಾತ್ರ ಚೆನ್ನಾಗಿದೆ ಫ್ರೆಂಡ್ಸ್, ಉಪಯೋಗ ಆಗೋರಿಗೆ ಉಪಯೋಗ ಆಗುತ್ತೆ. ಇವತ್ತು ಕೂಡ ಎಷ್ಟೋ ಜನ ಇದರಲ್ಲೇ ಜೀವನ ಮಾಡ್ತಿದ್ದಾರೆ. ಹೂವು ಕಟ್ಟೋದ್ರಿಂದ, ಹೂವು ಕಟ್ಕೊಂಡೇ ಎಷ್ಟೋ ಜನ ಜೀವನ ಮಾಡ್ತಿದ್ದಾರೆ. ಸುಂಕದ ಕಟ್ಟೆಲ್ಲೂ ಹೂವು, ಬಿಡಿ ಹೂವು ಸಿಗುತ್ತೆ. ಸುಂಕದ ಕಟ್ಟೆ ಈ ಸರೌಂಡಿಂಗ್ ಪೀಣ್ಯ ಸೆಕೆಂಡ್ ಸ್ಟೇಜು, ಲೆಗ್ಗೇರಿ,
ಮತ್ತು ಸುಂಕದಕಟ್ಟೆ, ಕಾಮಾಕ್ಷಿಪಳ್ಳಿ ಈ ಸರೌಂಡಿಂಗಲ್ಲಿ ಸುಂಕದಕಟ್ಟೆಯಲ್ಲೂ ಹೂವು ಸಿಗುತ್ತೆ. ಅಲ್ಲಿಂದ ತಂದು ಕೂಡ ಕಟ್ಕೋಬೋದು. ಮಾರ್ಕೆಟಲ್ಲಂತೂ ಹೂವು ಸಿಗುತ್ತೆ, ಅಲ್ಲಿಂದನೂ ಕೂಡ ತಂದು ಕಟ್ಕೋಬೋದು. ನಮ್ಮ ಕೆಳಗಡೆ ಮನೆ ಅಂಗಡಿಯವರು ಅವರು ಅಷ್ಟೇ ಫ್ರೆಂಡ್ಸ್, ಅಲ್ಲಿಂದ ತಂದು ಹೂವು ಕಟ್ ಮಾಡ್ತಿದ್ದಾರೆ. 30 ರೂಪಾಯಿ ಕಟ್ ಮಾಡ್ತಿದ್ದಾರೆ. ಅಂದರೆ ಅವ್ರಿಗೆ ಎಷ್ಟು ಕಮ್ಮಿ ರೇಟ್ ಬಿದ್ದಿದೆ ಅಂತ ಗೊತ್ತಾ? ಅವ್ರು ಹಾಗಂತ ಹೇಳ್ತಾಯಿದ್ರು, ನಮ್ಗೆ ಇದರಲ್ಲಿ ಪರವಾಗಿಲ್ಲ ಚೆನ್ನಾಗಿ ಆಗ್ತಾಯಿದೆ ಅಂತಂದರು. ನಮ್ಮ ಮನೆ ಬಾಡಿಗೆಗೆ ಇರೋದವರು ಇದುವರೆಗೂ ಪ್ರೊವಿಷನ್ ಸ್ಟೋರ್ ಇಟ್ಕೊಂಡಿದ್ರು. ಇವಾಗ ಇದ್ರ ಜೊತೆ ಹೂವನ್ನು ಕೂಡ ಮಾರ್ತಾಯಿದ್ದಾರೆ ಫ್ರೆಂಡ್ಸ್. ಹೀಗೆ ಅಕ್ಕಪಕ್ಕ ಇರೋರಿಗೆ ನಾವು ಹೇಳಬೇಕು, ಅಕ್ಕಪಕ್ಕದಲ್ಲಿದ್ದ ಅವಾಗಲಿಂದ ಅಲ್ಲಿಂದಲೇ ನಾವು ಏನಾದರೂ ಒಂದು ಸಣ್ಣ ಪುಟ್ಟ ಕೆಲಸಗಳನ್ನ ಸ್ಟಾರ್ಟ್ ಮಾಡಬೇಕು. ಮನೇಲಿ ಇದು ಏನಾದರೂ ಮಾಡಬೇಕು ಅಂತಿದ್ದವ್ರಿಗೆ ಇದು ಯೂಸ್ ಆಗುತ್ತೆ ಅಂತ ಅಂದ್ಕೊತೀನಿ ಫ್ರೆಂಡ್ಸ್. ನಿಮಗೆಲ್ಲರಿಗೂ ಉಪಯೋಗ ಆಗಿದ್ದರೆ ನಿಮಗೆ ಆದ್ರೂ ಈ ಥರ ಐಡಿಯಾಗಳು ನಿಮಗೂ ಈ ಥರ ಐಡಿಯಾಗಳು ಗೊತ್ತಿದ್ದರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಅದನ್ನು ಶೇರ್ ಮಾಡ್ಕೊಳ್ಳೋಣ, ಯಾರಿಗಾದ್ರೂ ಉಪಯೋಗ ಆಗುತ್ತೆ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಫ್ರೆಂಡ್ಸ್.